ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ನನ್ನ ವೀಕ್ಷಕರೇ, ತಿರುಗುಂದಾವರ್ತೆ ನಾನು ನಿಮ್ಮನ್ನು ಈ ಆತ್ಮ ಚಿಂತನೆ ಎಂಬ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಾವು ನೇರವಾಗಿ ದೇವರ ವಾಕ್ಯದ ಕಡೆಗೆ ಬರುವಾಗ, ಪರಿಶುದ್ಧ ಆತ್ಮ ದೇವರು ನಮಗೆ ಬೋಧಿಸುವಂಥದ್ದು ವಾಗ್ದಾನಗಳ ಬಗ್ಗೆ. ದೇವರು ನಮಗೆ ವಾಗ್ದಾನ ಮಾಡಿದ್ದು ನಿಜ. ಪರಲೋಕದಲ್ಲಿರುವ ನಮ್ಮ ತಂದೆ ಯೇಸು ಕ್ರಿಸ್ತನ ಮೂಲಕ ವಾಗ್ದಾನ ಮಾಡಿದ್ದು ನಿಜ. ಬೈಬಲಲ್ಲಿ ಒಂದು ಕಡೆ ಓದುತ್ತೇವೆ, 2 ಕೊರಿಂಥ 1:29 ಓದಿಕೊಳ್ಳುವಾಗ, 2 ಕೊರಿಂಥ 1:29 ಓದಿಕೊಳ್ಳುವಾಗ ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವ ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ ಎಂಬುದಾಗಿ ಓದುತ್ತೇವೆ. ಪ್ರಿಯ ಬ್ರದರ್, ಪ್ರಿಯ ಸಹೋದರಿ, ಅರ್ಥ ಮಾಡಿಕೊಳ್ಬೇಕಾಗಿದೆ. ದೇವರು ನಮಗೆ ವಾಗ್ದಾನಗಳು ಅಮೂಲ್ಯವಾಗಿ ಇಟ್ಟಿದ್ದಾನೆ, ಶ್ರೇಷ್ಠವಾಗಿ ಇಟ್ಟಿದ್ದಾನೆ, ವಿಶೇಷವಾಗಿ ಇಟ್ಟಿದ್ದಾನೆ, ಅದ್ಭುತವಾಗಿ ಇಟ್ಟಿದ್ದಾನೆ. ಒಂದೊಂದು ವಾಗ್ದಾನಗಳನ್ನು ನಾವು ಪಡ್ಕೊಳ್ಬೇಕು. ಪಡ್ಕೊಳ್ಬೇಕಾದ್ರೆ ಒಂದೇ ಒಂದು ವಿಧಾನ, 2, 3, 10, 20 ವಿಧಾನಗಳನ್ನು ಹುಡುಕ್ಲಿಕ್ಕೆ ಬೇಡ. ನೀವು ಎಲ್ಲಿದ್ದೀರಾ, ಯಾವ ಸ್ಥಳದಲ್ಲಿದ್ದೀರಾ, ಯಾವ ಮನೆಯಲ್ಲಿದ್ದೀರಾ, ನೋ ಪ್ರಾಬ್ಲಮ್. ನೀವಿರುವಂಥ ಸ್ಥಳದಲ್ಲಿಯೇ ದೇವರಿಗಾಗಿ, ದೇವರು ಕೊಟ್ಟ ವಾಕ್ಯದ ಮಾತಿಗೆ, ದೇವರು ಕೊಟ್ಟಂಥ ವಾಕ್ಯದ ಮಾತು, ಇದು ದೇವರ ಮಾತು, ದೇವರ ಸ್ವರ. ಈ ದೇವರ ಸ್ವರಕ್ಕೆ ನಾವು ವಿಧೇಯತೆ ಮತ್ತು ತಗ್ಗಿಸಿಕೊಳ್ಬೇಕೆ. ಅಹಂಕಾರ, ಸ್ವಾರ್ಥ, ಗರ್ವ, ಹೆಮ್ಮೆ, ನಾನು, ಅದಲ್ಲ, ಅದ್ಯಾವುದಲ್ಲ. ಅದು ನಾವು ದೇವರ ದೃಷ್ಟಿಯಲ್ಲಿ ಪರಲೋಕದ ಮುಂದೆ, ವಾಕ್ಯದ ಮುಂದೆ ತಗ್ಗಿಸಿಕೊಂಡು ನಾನು ದೇವರಿಗೆ ವಿಧೇಯತೆಯಿಂದ ಜೀವಿಸುವುದಾದರೆ, ಅದರಲ್ಲಿ ವಿಷಯತೆಗೆ ಭರವಸೆ ಎಂಬುದು ಇನ್ನೊಂದು ಮೇನ್ ಪಾಯಿಂಟ್. ನನ್ನ ಭರವಸೆ 2 ಮಂತರ ಮೇಲೆ ಭರವಸೆ ಹಿಡಿದು ದೇವರ ಮೇಲೆ ಬರ್ತೀವಿ. 2 ದೋಣಿ ಅಲ್ಲ, ಒಂದೇ ಭರವಸೆ. ಜೀವಿಸುವುದಾದರೆ ಅದು ಅಲ್ಲದೆ ವಾಗ್ದಾನಕ್ಕೋಸ್ಕರ ಪ್ರಾಣ ಆತ್ಮ ಶರೀರದಲ್ಲಿ ದೊಂದಿಗೆ ಆ ಫಲ ಹೊಂದಿಕೊಳ್ಬೇಕಾದ್ರೆ ಕಾದು ಕೂತ್ಕೊಳ್ಬೇಕು. ಹೀಗೆ ಕಾದು ಕೂತ್ಕೊಂಡು ನಾನು ದೇವರು ಹೇಳಿದು ನನಗೆ, ದೇವರು ಮಾತಾಡಿದು ನನಗೆ, ಸಪೋಸ್ ಒಂದು ವೇಳೆ ನೀವು ಬೈಬಲ್ ಓದುವಾಗ ಅಥವಾ ನೀವೊಂದು ಪ್ರೇಯರ್ ಮಾಡುವಾಗ ಅಥವಾ ಟಿ ವಿಯಲ್ಲಿ ವೀಕ್ಷಿಸುವಾಗ, ಟಿ ವಿಯಲ್ಲಿ ನಿಮಗೆ ತುಂಬ ದೇವರ ಸೇವಕರು ವಾಕ್ಯ ಕೊಡ್ತಾರೆ. ತುಂಬ ಸೇವಕರು ಇಂಗ್ಲೀಷು, ಹಿಂದಿ, ಕನ್ನಡ, ತುಳು ಎಲ್ಲ ಭಾಷೆ ಟಿ ವಿಯಲ್ಲಿ ವಿಸ್ತರಣೆ ಆಗ್ತಾ ಉಂಟು. ನೀವು ಅದ್ರ ಮುಖ ನಿಮಗೆ ಕೇಳಿ ವಾಗ್ದಾನ ನಿಮಗೆ ಸಿಕ್ಕಿರ್ಬೋದು.
ಅಥವಾ ನೀವು ಎಲ್ಲೇನೋ ಕೂಟಗಳಿಗೆ ಹೋಗಿರ್ಬೋದು, ಅಥವಾ ನಿಮ್ಮ ಚರ್ಚ್ಗಳಲ್ಲಿ ನೀವು ನಿಮ್ಮ ಸೇವಕರ ಅಯ್ಯನವರ ಮೂಲಕ, ಪಾಸ್ಟರ್ಗಳ ಮೂಲಕ ಅಥವಾ ಬ್ರದರ್ಗಳ ಮೂಲಕ ನಿಮಗೆ ವಾಗ್ದಾನ ಸಿಕ್ಕಿರ್ಬೋದು. ಇದೆಲ್ಲವನ್ನ ನೀವು ನಂಬಿಕೆ ವಿಶ್ವಾಸದಿಂದ ಕಾದು ಕೂತುಕೊಳ್ಳುವುದಾದರೆ ನಿಶ್ಚಯವಾಗಿ ದೇವರ ಕಾರ್ಯವನ್ನು ಮಾಡ್ತಾನೆ. ಆಗಿದ್ದ ಪಕ್ಷದಲ್ಲಿ ಈಗ ನಾವು ನೋಡುವಂಥದ್ದು ಯಾವುದು, ಈಗ ನಮ್ಮಲ್ಲಿ ಇರುವಂಥದ್ದು ಯಾವುದು, ನಾವು ಮಾಡಿಕೊಳ್ಬೇಕಾದ್ದು ಯಾವುದು? ದೇವರಿಗೆ ಅಷ್ಟೇ ನಾನು ಭಯಪಡುವವನಾಗಿರಬೇಕು. ಈ ಭಯ ಪಡುವುದರಿಂದ ನಾವು ಒಳ್ಳೆ ಆಶೀರ್ವಾದನ ಪಡ್ಕೊಳ್ಬೋದು. ಇದರ ಬಗ್ಗೆ ಜ್ಞಾನೋಕ್ತಿಯಲ್ಲಿ ಕಡಿಮೆಯಲ್ಲಿ ಹೆಚ್ಚು ಕಡಿಮೆ ಎಲ್ಲ ಕಡೆಗಳಲ್ಲಿ 31 ಅಧ್ಯಾಯಗಳಿದೆ. ಈ 31 ಅಧ್ಯಾಯಗಳಲ್ಲಿ ಕಡಿಮೆಯಲ್ಲಿ 12, 15, 16 ಅಧ್ಯಾಯಗಳಲ್ಲಿ ನೋಡುವಾಗ, ಅಂದರೆ 1ರಿಂದ 16 ಅಧ್ಯಾಯ ಅಲ್ಲ, ಅಲ್ಲಲ್ಲಿ ಮಧ್ಯೆ ಮಧ್ಯೆ ನೋಡುವಾಗ ದೇವರಲ್ಲಿ ಭಯಪಡುವಿಕೆ ನೋಡ್ತಾ ಇದ್ದೇವೆ. ಅದಕ್ಕಿಂತ ಜಾಸ್ತಿಯಾಗಿ ಕೀರ್ತನೆ 119ನೇ ಕೀರ್ತನೆ 1ರಿಂದ 176 ವಚನಗಳುಂಟು. ಆ 101ರಿಂದ 176 ವಚನಗಳಲ್ಲಿ ಆಲ್ಮೋಸ್ಟ್ಲು ಭಯಪಡುವುದರ ಬಗ್ಗೆ ನೋಡ್ತಾ ಇದ್ದೇವೆ. ಅದು ಆಜ್ಞೆ ನಿಬಂಧನೆ, ಆಜ್ಞೆ ನಿಬಂಧನೆ, ಆಜ್ಞೆ ನಿಬಂಧನೆಗಳ ಬಗ್ಗೆ ಮಾತಾಡ್ತದೆ. ನಿನ್ನ ವಿಧಿ, ನಿನ್ನ ನೀತಿ, ನಿನ್ನ ನ್ಯಾಯ, ನಿನ್ನ ಸತ್ಯ, ಇದನ್ನೇ ಭಕ್ತನು ಪ್ರೇಯರ್ ಮಾಡ್ತಾನೆ. ನೀನು ನನ್ನನ್ನು ನಡೆಸು, ತಪ್ಪಿ ಹೋಗೋದಾಗೆ ನಡೆಸು, ಬೇರೆ ದಾರಿ ಹಿಡಿದಾಗೆ ನಡೆಸು, ಒಳ್ಳೆ ಸ್ವಭಾವದಲ್ಲಿ ನಡೆಸು, ತನ್ನ ಜೀವಿತವನ್ನು ನವೀಕರಣ ಮಾಡಿಸಿಕೊಳ್ತಾನೆ, ಅದು ಶುದ್ಧತೆಯನ್ನು ಮಾಡಿಕೊಳ್ತಾನೆ, ಅಥವಾ ಕ್ಲೀನ್ ಮಾಡಿಕೊಳ್ತಾನೆ. ಅದು ಯಾವುದರ ಬಳಿಗೆ ಬರುವಾಗ? ದೇವರ ವಾಕ್ಯದ ಬಳಿಗೆ ಬರುವಾಗ. ಈ ದೇವರ ವಾಕ್ಯದ ಬಳಿಗೆ ಬಂದರೆ ಮಾತ್ರ ನಮ್ಮ ಜೀವಿತದಲ್ಲಿ ಒಂದು ಒಳ್ಳೆಯ ಚೇಂಜಸ್ ಕಾಣ್ಬೋದು, ಅಥವಾ ಒಂದು ಬದಲಾವಣೆಯನ್ನು ಕಾಣ್ಬೋದು. ಒಂದು ಒಳ್ಳೆಯ ಕ್ರಿಸ್ತನೊಂದಿಗೆ ಒಂದು ಒಳ್ಳೆಯ ಬಾಳುವಿಕೆಯನ್ನು ಮಾಡ್ಬೋದು. ಅದಕ್ಕೆ ಬೈಬಲ್ ಒಂದು ಕಡೆ ಹೇಳ್ತದೆ, ನೀವು ಅಪೊಸ್ತಲರ ಕೃತ್ಯಗಳಿಗೆ ಬರುವಾಗ ಯಾವನು ಕ್ರಿಸ್ತನಲ್ಲಿ ಇದ್ದಾರೆ ಎಂಬುದು ನೋಡ್ತಾ ಇದ್ದೇವೆ. ಅದು ಅಪೊಸ್ತಲರ ಕೃತ್ಯ 4:12 ಬರೆಯಲ್ಪಟ್ಟಿದೆ. ಅವನು ನೂತನ ಸೃಷ್ಟಿಯಾತನನ್ನು ನೋಡ್ತಾ ಇದ್ದೇವೆ. ಹಳೆದೆಲ್ಲ ಹೊರಟು ಹೋಯಿತು, ನೂತನವಾಯ್ತು ಎಂಬುದಾಗಿ ನಾವು ಗಮನಿಸ್ತೇವಲ್ವಾ. ಅದರಿಂದ ಮುಂದಕ್ಕೆ ಬರುವಾಗ ಅದೇ ಪೌಲ ಎಫೆಸ ಸಭೆಯವರಿಗೆ ಒಂದು ಮಾತಾಡ್ತಾನೆ. 4:23 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೌದು, 4:23 ವಾಕ್ಯ ಬರೆಯಲ್ಪಟ್ಟಿದೆ. ನಿಮ್ಮ ಹಳೆ ಸ್ವಭಾವ ಹೊರಟು ಹೋಗಿ ನೂತನ ಸ್ವಭಾವವಾಗಬೇಕೆಂಬುದಕ್ಕೆ ವಾಕ್ಯ ಓದ್ತಾ ಇದ್ದೇವೆ. ಯಾಕೆ? ಇದು ಸತ್ಯೋಪದೇಶ ಅಲ್ವಾ. ಈ ಸತ್ಯೋಪದೇಶಗಳು ಯಾವುದು? ನಾನು ಕ್ರಿಸ್ತನಲ್ಲಿ ಇರಬೇಕು, ವಾಕ್ಯದಲ್ಲಿ ಬರಬೇಕು, ವಾಕ್ಯ ಏನು ಹೇಳ್ತದೆ ಅದನ್ನೇ ನಾನು ಮಾಡಬೇಕೆಂಬುದಾಗಿ ಬೋಧನೆ. ಲೋಕವು ಹೇಳುವಂಥ ಬೋಧನೆಗೆ ಹೋಗುದಾ? ಲೋಕದಲ್ಲಿ ಎಂಥ ಬೋಧನೆ ಇದೆ? ಲೋಕದ ಒಳಗೆ ಎಂಥ ಬೋಧನೆ ಇದೆ? ಯಾವ ಬೋಧನೆ ಇಲ್ಲ. ಲೋಕದ ಬೋಧನೆ ತನ್ನ ಬಾಯಿಯಿಂದ ಬೋಧನೆ, ಆತ್ಮನಿಂದ ಬೋಧನೆ. ಯಾಕೆಂದ್ರೆ ಬೈಬಲ್ ಉಂಟು. ಬೈಬಲ್ ಆತ್ಮವಾಗಿದೆ, ಜೀವವಾಗಿದೆ. ಬೈಬಲ್ ಅದು ಲೋಕವಾಗಿಲ್ಲ, ಲೋಕವು ಆತ್ಮವಾಗಿಲ್ಲ, ಜೀವವಾಗಿಲ್ಲ. ಯಾಕೆಂದರೆ ಲೋಕವು ಅದು ಅಳಿದು ಹೋಗುವ ಲೋಕ, ಇಲ್ಲದೆ ಹೋಗುವ ಲೋಕ, ಗತಿಸಿ ಹೋಗುವಂಥ ಲೋಕ, ಅದು ಕಂಪ್ಲೀಟ್ ಆಗಿ ಅಳಿದು ಹೋಗುವಂಥ ಲೋಕ. ಲೋಕದಲ್ಲಿ ಏನಿಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ಲೋಕದ ಮೇಲೆ ಎಷ್ಟು ಭರವಸೆ ಇಡಬೇಡ್ರಿ, ಲೋಕಕ್ಕೆ ಎಷ್ಟು ವಿಧೇಯನಾಗಬೇಡ್ರಿ. ವಿಧೇಯನಾಗುವುದನ್ನ ಅರ್ಥ ಏನಂತಾರೆ?
ಮೊದಲು ದೇವರ ವಾಕ್ಯವಿದೆ ಮತ್ತು ನಾವು ಯಾಕೆ ನಮ್ಮ ಲೋಕಾಂತರ ನಮಗೆ ಇರತಕ್ಕ ನಮ್ಮ ಒಂದು ಇದರ ಪ್ರಕಾರವಾಗಿ ವಿಧೇಯರಾಗಬೇಕು. ಆದರೆ ನನ್ನ ಪ್ರಾಮುಖ್ಯತೆ ದೇವರಿಗೆಂದೇ ಕೊಡಬೇಕು. ಯಾಕೆ ನಾನು ಕೊಡಬೇಕು? ನನ್ನ ಭೂಮಿಯಲ್ಲಿ ಬದುಕಿದ್ದೇನೆ, ನನ್ನ ಸ್ವಾತ ಜೀವವಿದೆ, ಬದುಕಿರುವವರೆಗೆ ಸ್ವಾತಿರುವವರೆಗೆ ಆಯುಷ್ಕಾಲ ದೇವರು ಕೊಟ್ಟಿದ್ದೇನೆ. ಆಯುಷ್ಕಾಲ ಇರುವವರೆಗೆ ನಾನು ನನ್ನ ಕುಟುಂಬ ದೇವನನ್ನು ಸೇವಿಸಿ ಕರ್ತನನ್ನು ಸೇವಿಸಿ ಆತನಿಗೆ ಸಾಕ್ಷಿಯನ್ನು ಕೊಟ್ಟು ಒಳ್ಳೆ ಮಗನೆನಿಸಿ ಒಳ್ಳೆ ಮಗಳೆನಿಸಿ ಒಳ್ಳೆ ಕುಟುಂಬವೆನಿಸಿ ಆತನಿಗೆ ದೇವರನ್ನು ಹೆಚ್ಚು ಮಹಿಮೆಯನ್ನು ಪಡಿಸುತ್ತಾ ಈ ಭೂ ಸಂಚಾರದಲ್ಲಿ ದೇವರಿಟ್ಟದ ಒಂದೊಂದು ವಾಗ್ದಾನಗಳನ್ನು ಅನುಭವಿಸುತ್ತಾ ಜೀವನ ಮಾಡಬೇಕೆಂಬುದೇ ನನ್ನ ಆಸೆ, ನಿಮ್ಮ ಆಸೆ. ಅದನ್ನು ಬಿಟ್ಟು ಲೋಕದಲ್ಲಿ ಜಾರಿದ್ರೆ, ಲೋಕದ ಭಾವನೆ ಇಟ್ಟುಕೊಂಡ್ರೆ, ಲೋಕದ ಮನಸ್ಸಲ್ಲಿ ಇಟ್ಟುಕೊಂಡ್ರೆ ಏನು ಸುಖ, ಏನು ಲಾಭ, ಏನು ಸುಖತೆ ವಾಗ್ದಾನ ಖಂಡಿತ ಇಲ್ಲ ಬ್ರದರ್ ಪ್ರಿಯ ಸಹೋದರಿ, ಖಂಡಿತವಾಗಿ ಬರಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಒಂದೇ ಒಂದು ದೇವರು ನಮಗಾಗಿ ಏನು ಮಾತನಾಡ್ತಾನೆ? ದೇವರ ವಾಗ್ದಾನಗಳು. ಅದಕ್ಕೆ ದೇವರು ನಮಗೆ ಈ ಮೂಲಕವಾಗಿ ಆತನ್ನು ಹೇಳ್ತಾ ಇದ್ದಾನೆ. ಅದಕ್ಕೆ ಬೈಬಲ್ ಏನಂತ ಬರಿಪಟ್ಟದೆ, ನಮ್ಮಲ್ಲಿ ಏಕ ಹೃದಯ ಇರಬೇಕು, ಎರಡು ಹೃದಯ ಇರಬಾರ್ದು. ನನಗೆ ದೇವ್ರಿಗೆ ಒಂದೇ ಆಟ, ನನಗೆ ಪ್ರತಿ ಒಂದು ಮತ್ತು ಎರಡು ಹೃದಯ ಇದೆಯಾ? ಮತ್ತು ಎರಡು ಕಣ್ಣು, 4 ಕಣ್ಣಿದೆಯಾ? 3 ಕಣ್ಣಿದೆಯಾ? ಒಂದು ನನಗೆ, 2 ನಾಲಿಗೆ, ಒಂದು ನನಗೆ. ಮನುಷ್ಯನಿಗೆ ಒಂದು ಹೃದಯ, ಒಂದು ಬಾಯಿ, ಒಂದು ಕಣ್ಣು, 2 ಕಣ್ಣು, 2 ಕಿವಿ. ಹೌದು. ಆದರೆ ಬೈಬಲ್ ಹೇಳ್ತದೆ ಇದೆಲ್ಲ ನೋಡ್ಕೊಂಡು ಟಾಟ ನೋಡುವಾಗ ಹೃದಯ ಒಂದು ಏಕ ಹೃದಯವಾಗಿರಬೇಕು. ಹೃದಯದಲ್ಲಿ ಒಂದು ಏಕ ಭಾವನೆ ಇರಬೇಕು, ಏಕವಾಗಿರ್ಬೇಕು, ಸ್ಟ್ರೈಟ್ ಆಗಿರಬೇಕು. ಆ ಕಡೆ ಈ ಕಡೆ ಹಾಗೆ ಆಗಬಾರ್ದು, ಸ್ಟ್ರೈಟ್ ಆಗಿರಬೇಕು. ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಒಂದು ವಾಕ್ಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಯಾವುದು ಅಂತ ಹೇಳಿದ್ರೆ, ಸತ್ಯವೇದದಲ್ಲಿ ನಾವು ಹಳೆ ಉಡಂಬಡಿಕೆಯಲ್ಲಿ ಓಪನ್ ಮಾಡಿ ನನ್ನೊಟ್ಟಿಗೆ ನಿಮ್ಮ ಬೈಬಲ್ ನಿಮ್ಮ ತೆರೆದ್ರೆ ಪಕ್ಕದವ್ರಿಗೆ ತೆಗಿರಿ. ನಿಮ್ಮಲ್ಲಿ ಪಕ್ಕದಲ್ಲಿ ಕೂತಿದ್ರೆ ಓಪನ್ ಮಾಡಿರಿ, ಪಕ್ಕ ನೀವು ಅಲ್ಲಿ ಇದ್ರೆ ಟೇಬಲ್ ಇದ್ದರೆ ಟೇಬಲ್ ತಗೊಳ್ರಿ, ಜಸ್ಟ್ ಓಪನ್ ಮಾಡಿರಿ. ನಿಮಗೆ ಕ್ಲಿಯರ್ ಯಾಕಿದೆ? ನನ್ನಲ್ಲಿ ಏಕ ಹೃದಯ ಬೇಕು, ಏಕ ಮನಸ್ಸು ಬೇಕು. ಆದ ಕಾರಣ ಬೈಬಲ್ ಹೇಳ್ತಾರೆ ಓಪನ್ ಮಾಡ್ರಿ. ಯೆರೆಮೀಯ ಪುಸ್ತಕ ತಿರುಗಿಸಿ, ಯೆರೆಮೀಯನ ಪುಸ್ತಕ 32 ಬನ್ನಿ. 32 ಅಲ್ಲಿ 39 ತಿರುಗಿಸಿ. ಸಿಕ್ಕಿತಾ ನಿಮಗೆ? ಓಕೆ. ಯೆರೆಮೀಯ 32, 39 ಓದ್ತಾನೆ ಕೇಳ್ರಿ. ನೀವು ನನ್ನೊಟ್ಟಿಗೆ ಹೋದ್ರಿ ಪ್ರಿಯ ಬ್ರದರ್, ಪ್ರಿಯತರು, ಬೈಬಲ್ ಓಪನ್ ಮಾಡಿದವ್ರು ನೀವು ನನ್ನೊಟ್ಟಿಗೆ ಹೋದ್ರಿ. ಬೈಬಲ್ ಹೇಳ್ತದೆ, ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ ಅವರು ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಎಲ್ಲರಿಗೂ ಒಂದೇ ಮನಸ್ಸನ್ನು ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನೆಂಬುದು ವಾಕ್ಯ ಹೇಳ್ತದೆ ಅಲ್ವಾ? ಯಾರಿಗೆ? ಎಲ್ಲರಿಗೂ. ನನ್ನ ಮನೆಯಲ್ಲಿ ಮಕ್ಕಳಿದ್ದಾರ, ಸಣ್ಣ ಮಕ್ಕಳಿದ್ದಾರ, ದೊಡ್ಡವರಿದ್ದಾರ, ದೊಡ್ಡವರಿದ್ದಾರ, ಎಲ್ಲರಿಗೂ ಒಂದೇ ಮನಸ್ಸು ಒಂದೇ ಮಾರ್ಗವನ್ನು ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ದೇವರು ಯಾಕೆ ಕೊಟ್ಟಿದ್ದಾನೆ? ಈ ಎಲ್ಲರೂ ಪ್ರತಿಯೊಬ್ಬರು ಕೂಡ ದೇವರಿಗೆ ಭಯಪಡಬೇಕು, ಎಲ್ಲರೂ ದೇವರ ಮಾರ್ಗಕ್ಕೆ ಬರಬೇಕು, ಎಲ್ಲರೂ ದೇವರ ಹಿತವನ್ನು ಮಾಡಬೇಕು. ದೇವರಿಗೆ ಯಾವುದು ಇಷ್ಟವಾಗಿದೆ ಅದನ್ನು ನಾನು ಮಾಡಬೇಕು. ಸೈತಾನನಿಗೆ ಇಷ್ಟವಾದನ್ನು ಮಾಡುವುದಲ್ಲ, ಸೈತಾನನಿಗೆ ಬೇಕಾದಾಗೆ ಮಾಡುವುದಲ್ಲ. ಸೈತಾನ ಗೆಟ್ ಔಟು. ಯಾಕೆ? ಸೈತಾನ ನನ್ನ ಆಟಿನಿಂದ ಗೆಟ್ ಔಟು. ಯಾಕೆಂದರೆ ನನ್ನೊಳಗೆ ನನ್ನ ಜೀವಿತದ ಒಳಗೆ ಕರ್ತನು ಆ ಕರ್ತನ ಯಾರು? ಪರಲೋಕದಲ್ಲಿರುವ ನಮ್ಮ ತಂದೆ, ಪರಲೋಕದಲ್ಲಿರುವ ನಮ್ಮ ತಂದೆ ದೇವರು, ಏತು ಕರ್ತನ ಮೂಲಕವಾಗಿ ತಂದೆ ದೇವರು, ಆತನೇ ನನ್ನ ಹೃದಯದಲ್ಲಿ ಪ್ರವೇಶ ಮತ್ತು ಆತನೊಂದಿಗೆ ನನ್ನ ಜೀವಿತ. ಅದು ಹೇಗೆ ಜೀವಿತ? ವಾಕ್ಯದ ಮುಖಿಗೆ ಭಯಭಕ್ತಿ ಇತ್ತು. ಅದಕ್ಕಿದೆ ಒಂದೇ ಮನಸ್ಸಿನಿಂದ ಒಂದೇ ಮಾರ್ಗದಿಂದ ಆತನನ್ನು ಅನುಸರಿಸಿ ಜೀವಿಸುವಿಕೆ.
ಅನುಸರಿಸಿ ನಾನು ನಡೆಯುವಂಥದ್ದಾಗಿರುತ್ತದೆ. ಇದನ್ನು ಮಾಡುವುದರಿಂದ ದೇವರ ಒಂದು ಒಳ್ಳೆಯ ಅದ್ಭುತವನ್ನು ನಾವು ಕಾಣಬಹುದು ಎಂಬುದಾಗಿ ವಾಕ್ಯದಲ್ಲಿ ಓದುತ್ತಾ ಇದ್ದೇವೆ. ಅದು ಹೇಗೆ ಕಾಣಬಹುದು, ಅದು ಯಾವ ರೀತಿ ಬಿಡುಗಡೆಯನ್ನು ಕಾಣಬಹುದು ಎಂಬುದಾಗಿ ನಾವು ಹೇಳುವುದಾದರೆ, ನಾವು ನೋಡುವುದಾದರೆ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 25ಕ್ಕೆ ತಿರುಗಿಸಿ ಬನ್ನಿ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 25ನೇ ವಚನಕ್ಕೆ ತಿರುಗಿಸಿಕೊಂಡ್ರೆ ಬಿಡುಗಡೆ ಉಂಟು. ಬ್ರದರ್ ಪಿಯಸ್ ಚೌಧರಿ, ಬಿಡುಗಡೆ ಉಂಟು. ಗಮನಿಸೋಣ, ಬೈಬಲ್ ಹೇಳ್ತದೆ, ನೀವು ಶತ್ರುಗಳಿಂದ ಪರಾಜಯವನ್ನು ಹೊಂದುವಂತೆ ಯಾಕೋಬನು ಮಾಡುವನು. ನೀವು ಒಂದೇ ದಾರಿಯಿಂದ ಅವರ ಎದುರಿಗೆ ಹೋಗಿ 7 ದಾರಿಗಳಿಂದ ಓಡಿ ಹೋಗುವಿರಿ. ಲೋಕದ ಎಲ್ಲ ರಾಜ್ಯಗಳವರು ಇದನ್ನು ಕಂಡು ಬೆರಗಾಗುವರು ಎಂಬುದಾಗಿ ನೋಡ್ತಾ ಇದ್ದೇವೆ. ಯಾಕೆ ಗೊತ್ತುಂಟಾ? ದೇವರ ಮಾರ್ಗದಲ್ಲಿ ಬರದಿದ್ದರೆ, ದೇವರಿಗೆ ಭಯಪಡದೆ ಹೋದರೆ, ಬೈಬಲ್ ಬಾಗಿ ಪಟ್ಟು ಬಿಡಿದ್ರೆ ಶತ್ರುಗಳಿಂದ ಪರಾಜಯವನ್ನು ಹೊಂದುತ್ತೇವೆ. ಅದು ಹೊಂದಬಾರ್ದು. ಯಾಕೋಬನು ಬೈಬಲ್ ವಾಕ್ಯಂದೆ ಅದು ಮಾಡಿ ಕರ್ತನ ಮಾಡ್ತಾನೆ, ಯಾಕೋಬನು ಮಾಡ್ತಾನೆ ವಾಕ್ಯ ಓದ್ತಾ ಇದ್ದೇವೆ. ಆದರೆ ನಮಗೆ ಬೈಬಲ್ ಬರಪಟ್ಟಿದೆ, ನಮಗೆ ಬಿಡುಗಡೆ ಯಾವುದರಿಂದ? ಶತ್ರುವಿಂದ ಬಿಡುಗಡೆ. ಶತ್ರುವಿಂದ ನಮ್ಗೆ ಅಪಜಯ ಆಗಬಾರ್ದು. ಶತ್ರುವಿನಿಂದ ನಮಗೆ ಏನು ಬೇಕಿದ್ದು? ನಮಗೆ ಸೋಲಾಗಬಾರ್ದು. ಶತ್ರುವಿಂದ ನಮ್ಗೆ ಏನಂತೆ? ನಮಗೆ ಯಾವ ರೀತಿಯ ಇದಾಗೋದು ಬೇಡ. ನಮಗೆ ಜಯ ಬೇಕು, ನಮಗೆ ಶುಭ ಬೇಕು, ನಮ್ಗೆ ಒಳ್ಳೆಯದಾಗಬೇಕು ಎಂಬುದಕ್ಕೆ ವಾಕ್ಯ ಓದುತ್ತೇವೆ ಇಲ್ಲಿ. ಆದ ಕಾರಣ ದೇವರು ನಮಗೆ ಈ ಮೂಲಕವಾಗಿ ಕರ್ತನು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಆದ ಕಾರಣ ಕರ್ತನ ನಾಮಕ್ಕೆ ಸ್ತೋತ್ರ ನಾವು ಸಲ್ಲಿಸಬೇಕಾಗಿದೆ, ಆರಾಧನೆ ನಾವು ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ದೇವರ ವಾಕ್ಯದಲ್ಲಿ ನಾವು ಈ ರೀತಿ ಓದುತ್ತಾ ಇದ್ದೇವೆ. ಅದು ಯಾವುದಂದ್ರೆ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 16ನೇ ವಚನವನ್ನು ನಾವು ನೋಡುವಾಗ, ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 16ನೇ ವಚನವನ್ನು ಓದಿಕೊಂಡಾಗ, ಯಾಕೆಂದರೆ ನಾನು ಈಗ ನಿಮಗೆ ಬೋಧಿಸುವ ಪ್ರಕಾರ ನೀವು ನಿಮ್ಮ ದೇವರಾದ ಯಾಕೋಬನನ್ನು ಪ್ರೀತಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದು ಆತನ ಆಜ್ಞೆ ವಿಧಿ ನಿರ್ಣಯಗಳನ್ನು ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚುವಿರಿ ಮತ್ತು ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯಾಕೋಬನು ನಿಮ್ಮನ್ನು ಒಟ್ಟು ನನ್ನೊಟ್ಟಿಗೆ ನೀವು ಹೇಳ್ರಿ, ನಿಮ್ಮನ್ನು ಅಭಿವೃದ್ಧಿ ಪಡಿಸುವನೆಂಬುದಾಗಿ ಓದುತ್ತೇವೆ. ಪ್ರಿಯ ಬ್ರದರ್ ಪಿಯಸ್ ಚೌಧರಿ, ಎಂಥ ವಾಗ್ದಾನಗಳು ನೋಡಿ, ಎಂಥ ಅಭಿವೃದ್ಧಿ ವಾಗ್ದಾನಗಳು. ಅದು ಶತ್ರುವಿನಿಂದ ನಮಗೆ ಪರಾಜಯವಲ್ಲ. ಶತ್ರುವಿನಿಂದ ನಮಗೆ ಯಾವುದೇ ರೀತಿಯಲ್ಲಿ ಇದಲ್ಲ. ನಮಗೆ ಶತ್ರುವಿನಿಂದ ಬಿಡುಗಡೆ, ಸೈತಾನಿಂದ ಬಿಡುಗಡೆ, ಅಂಧಕಾರಗಳಿಂದ ಬಿಡುಗಡೆ, ಎಲ್ಲ ಉಪತ್ರಗಳಿಂದ ಬಿಡುಗಡೆ, ಎಲ್ಲ ಹಾನಿಗಳಿಂದ ಬಿಡುಗಡೆ, ಎಲ್ಲ ಕೇಡಿನಿಂದ ಬಿಡುಗಡೆ, ಇಕ್ಕಟ್ಟುಗಳಿಂದ ಬಿಡುಗಡೆ. ಯೆರೆಮೀಯ 15:11 ಮೇರೆಗೆ ನಿಜವಾಗಿ ನಿನ್ನನ್ನು ಶತ್ರುವಿನಿಂದ ಕೇಡಿನಿಂದ ಶರಣಗತನಾಗಿ ಮಾಡ್ತೇನೆಂಬುದಾಗಿ, ಅದು ಮಾತ್ರವಲ್ಲ, ನಿಶ್ಚಯವಾಗಿ ನಿನ್ನನ್ನು ಬಿಡುಗಡೆ ಮಾಡೇ ಮಾಡ್ತೇನೆಂಬುದಾಗಿ ಕರ್ತ ನಿಮಗೆ ವಾಗ್ದಾನ ಮಾಡಿದು. ಯೆರೆಮೀಯ 20ನೇ ಅಧ್ಯಾಯ 11ನೇ ವಚನ ಓದಿಕೊಳ್ಳುವಾಗ, ಯಾಕೋಬನು ನಮ್ಮ ಸಂಗಡ ಭಯಂಕರ ಸೂರನಾಗಿದ್ದಾನೆ. ಹೇಗೆ ಸೂರನಾಗಿದ್ದಾನೆ? ಯಾರ್ಯಾರು ನನ್ನ ಮಾರ್ಗದಲ್ಲಿ, ಯಾರ್ಯಾರು ನನ್ನಲ್ಲಿ ಭಯಭಕ್ತಿಯಿಂದ, ಯಾರ್ಯಾರು ನನಗೆ ವಿಧೇಯರಾಗುತ್ತಾರೆ, ಯಾರ್ಯಾರು ನನ್ನಲ್ಲಿ ಭರವಸೆ ಬಿಟ್ಟುತ್ತಾರೆ, ಯಾರ್ಯಾರು ನಾನು ಬೋಧಿಸಿದಂಥ ಆಜ್ಞೆಗಳನ್ನು ವಿಧಿ ನಿರ್ಣಯಗಳನ್ನು ಕೈಕೊಂಡು ನಡೀತಾರೆ, ಅಂಥವರಿಗೆ ಶತ್ರುವಿನಿಂದ ಬಿಡುಗಡೆ, ಸೈತಾನಿಂದ ಬಿಡುಗಡೆ, ಎಲ್ಲ ಕಾಟಗಳಿಂದ ಬಿಡುಗಡೆ ಎಂಬುದಾಗಿ ವಾಕ್ಯದಲ್ಲಿ ಓದುತ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ದೇವರ ಮಾತುಗಳು ನಿಶ್ಚಯವಾಗಿ ಅದು ಇದೆ, ಅದು ವಾಗ್ದಾನ ಮಾಡಲ್ಪಟ್ಟಿದೆ. ವಾಗ್ದಾನ ಯಾವ ರೀತಿ ಅಂತ ಹೇಳಿದ್ರೆ, ನೀವು ನಾನು ಸಮೃದ್ಧಿಯಾಗಿಯೂ ಅಭಿವೃದ್ಧಿಯಾಗಿ ಇರಬೇಕೆಂಬುದಾಗಿ, ಹೆಚ್ಚಾಗಬೇಕೆಂಬುದಾಗಿ ದೇವರು ನಿರ್ಣಯಿಸಿದು, ದೇವರು ಉದ್ದೇಶಿಸಿದು. ಆಗ ದೇವರು ಉದ್ದೇಶಿಸಿದೆಲ್ಲವೂ ನಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿರುವಂಥದ್ದು. ಅದಕ್ಕೆ ದೇವರ ಒಂದೊಂದು ಮಾತುಗಳು ನಮಗೆ ಒಳ್ಳೆಯ ಮಾರ್ಗಕ್ಕೆ ಅದು ನಡೆಸುತ್ತದೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆದ್ದರಿಂದ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 16ನೇ ವಚನದಲ್ಲಿ ಓದಿದಂಥ ವಾಕ್ಯವನ್ನು ಗಮನಿಸಬಹುದಾಗಿದೆ. ಇದೇ ನಮ್ಮ ಜೀವಿತದಲ್ಲಿ ಆಶೀರ್ವಾದವು ಅದು ದೇವರು ಕೊಡುವಂಥದ್ದಾಗಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅದು ಮಾತ್ರವಲ್ಲ ಪ್ರಿಯ ಬ್ರದರ್ ಪಿಯಸ್ ಚೌಧರಿ, ನನ್ನ ಸಂದೇಶದ ಪುನೊಂದು ಆವರ್ತಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಂದೇಶದ ಮುಖ್ಯ ಅಂಶ ಯಾವುದು? ದೇವರ ವಾಗ್ದಾನಗಳು.
ಈ ದೇವರ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಬೇಕಾದ್ರೆ ದೇವರ ನಿಬಂಧನೆಗಳನ್ನು ನಾವು ಕೈಕೊಳ್ಳಬೇಕು. ಆ ನಿಬಂಧನೆಗಳು ಯಾವ್ಯಾವ ನಿಬಂಧನೆಗಳು? ನಾನು ಹೋದ 2 ಶನಿವಾರದಿಂದ ನಾನು ಹೇಳಿದೆ, ನೀವು ನೆನಪಿಟ್ಟುಕೊಂಡಿರ್ಬೋದು, ನೆನಪಿನಲ್ಲಿ ಇರ್ಬೋದು ನಿಮಗೆ. ಆ ನಿಬಂಧನೆಗಳನ್ನು ಯಾವತ್ತೂ ಮರೆಯಬಾರ್ದು. ಆ ನಿಬಂಧನೆಗೆ ನಾನು ನೀವು ವಿಧೇಯರಾಗಬೇಕು, ಭರವಸೆಯಿಂದಿರಬೇಕು ಮತ್ತು ನಾನು ಕಾದು ಕೂತುಕೊಳ್ಳಬೇಕು. ಅಷ್ಟು ಮಾತ್ರವಲ್ಲದೆ ಅಷ್ಟಕ್ಕೆ ನನ್ನ ಭಯಭಕ್ತಿ ಉಳ್ಳವನಾಗಿರಬೇಕು. ಆ ಭಯಭಕ್ತಿ ಯಾವುದೇ ಮೇಲೆ ಭಯಭಕ್ತಿ? ದೇವರ ವಾಕ್ಯಕ್ಕೆ. ಅದನ್ನು ಯಾವ ರೀತಿ ಭಯಭಕ್ತಿ ತೋರಿಸಬೇಕು? ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಬುದ್ಧಿಯಿಂದ ಪ್ರೀತಿಸಿ ನನ್ನ ಭಯಭಕ್ತಿ ಉಳ್ಳವನಾಗಿರಬೇಕು ಮತ್ತು ನಾನು ಅದನ್ನು ಅನುಸರಿಸಬೇಕು. ಅನುಸರಿಸೋದು ಬಹಳ ಪ್ರಾಮುಖ್ಯ. ಅದು ಮಾತ್ರವಲ್ಲ, ಅನುಸರಿಸದ ಮಾತ್ರಕ್ಕೆ ಅಲ್ಲದ ನಾನು ಹುಡುಕಬೇಕು. ಹುಡುಕುತ್ತಾ ಹೋಗಬೇಕು. ಹುಡುಕಿದ್ರೆ ಹುಡುಕುವುದು ಹೇಗೆ ಹುಡುಕಬೇಕು? ನನ್ನಲ್ಲಿ ಏಕ ಹೃದಯ ಇರಬೇಕು. ಏಕ ಹೃದಯದೊಂದಿಗೆ ಹುಡುಕಬೇಕು. 2 ಹೃದಯ ಇಟ್ಕೊಂಡು ಹುಡುಕಲಿಕ್ಕೆ ಆಗುವುದಿಲ್ಲ. ಏಕ ಹೃದಯ ಇಟ್ಟುಕೊಳ್ಬೇಕು. ಈಗ ಏಕ ಹೃದಯ ಇಟ್ಟುಕೊಂಡು ಮುಂದೆ ಹೋಗಬೇಕಾಗಿದೆ. ಇದರಿಂದ ಆಗುವಾಗ ನಮ್ಮ ಜೀವಿತದಲ್ಲಿ ಒಂದು ಒಳ್ಳೆ ನವೀಕರಣ ಹಿಡಿದು ಬರ್ತದೆ. ಈ ನವೀಕರಣ ಎಂಬುದ ಪದ, ಅದು ಒಳ್ಳೆಯ ಒಂದು ಪದವಾಗಿದೆ. ಈ ನಮ್ಮ ನವೀಕರಣದಲ್ಲಿ ನಮ್ಮಲ್ಲಿ ಮೇನ್ ಪಾಯಿಂಟ್ ಯಾವುದಂತ ಹೇಳಿದ್ರೆ, ನಮ್ಮ ಶರೀರ, ಪ್ರಾಣ, ಆತ್ಮ ಎಂಬುದಾಗಿರ್ತದೆ. ಈ ಸ್ವಾಭಾವಿಕದಲ್ಲಿ ಒಂದೊಂದಿಗೆ ನಾವು ನೋಡುವಾಗ ನಮ್ಮಲ್ಲಿ ಎಲ್ಲ ಥರದ ಕೊರತೆಗಳು ಎಂಬುದುಂಟು. ನಾನು ಹೋದ ಶನಿವಾರ ನಾನು ಹೇಳಿದೆ, ಒಂದಿಗೆ ಭೌತಿಕ ಕೊರತೆ, ಎರಡನಿಗೆ ವೈಯಕ್ತಿಕವಾದ ಕೊರತೆ, ಮೂರನಿಗೆ ನಮ್ಮ ನೈತಿಕ ಕೊರತೆ. ಈ ನಮ್ಮ ಕೊರತೆಗಳನ್ನು ನೀಗಿಸುವಂಥದ್ದು ದೇವರ ವಾಕ್ಯದಿಂದ ಮಾತ್ರವೇ ಆಗಿರುತ್ತದೆ. ಅದು ಹೇಗೆ? ಯಾವುದರಿಂದ? ನಮ್ಮ ನಡೆ ನುಡಿಯಲ್ಲಿ, ಸತ್ಯದಲ್ಲಿ, ನೀತಿಯಲ್ಲಿ ಮಾತ್ರವಲ್ಲ, ನಮ್ಮ ಹೃದಯದಲ್ಲಿ ಮಾತ್ರವಲ್ಲ, ದೇವರ ಚಿತ್ತದಲ್ಲಿ. ಇದರ ಮೂಲಕವಾಗಿ ಹೋಗುವುದರಿಂದ ನಾವು ಒಳ್ಳೆಯ ಒಂದು ಮಹತ್ವವಾದಂಥ ದೇವರ ಸತ್ಯವೇದದ ವಾಗ್ದಾನದ ಮಹಿಮೆಯನ್ನು ಕಾಣಬಹುದು. ಬ್ರದರ್ ಪ್ರಿಯ ಸಹೋದರಿ, ದೇವರ ವಾಗ್ದಾನದ ಮಹಿಮೆಯನ್ನು ನಾವು ನಮ್ಮ ಜೀವಿತಗಳಲ್ಲಿ ನಾವು ಅನುಭವಿಸಬಹುದು. ಆದ್ದರಿಂದ ಭೂಮಿಗೆ ಬಂದಿದ್ದೇನೆ, ಭೂಮಿಯಲ್ಲಿ ವಾಸವಾಗಿದ್ದೇನೆ. ಈ ಭೂಮಿಯಲ್ಲಿ ವಾಸವಾಗಿರ್ತಕ್ಕಂಥ ನನಗೆ, ನಿಮಗೆ ವಾಗ್ದಾನ ಉಂಟು. ಈ ವಾಗ್ದಾನವನ್ನು ನಾವು ಕಳ್ಕೊಳ್ಬೇಕು. ಅಂದರೆ ವಾಗ್ದಾನವನ್ನು ನಾವು ಪಡ್ಕೊಳ್ಬೇಕು. ಕಳ್ಕೊಳ್ಳಿಕ್ಕಲ್ಲ, ನಾನು ಪಡ್ಕೊಳ್ಬೇಕು. ನಾನು ಪಡ್ಕೊಂಡು ನನ್ನ ಕುಟುಂಬದವರೆಲ್ಲ ಪಡ್ಕೊಳ್ತಾ ಇರಬೇಕು. ಸಂತತಿ ಪಡ್ಕೊಂಡು ಹೋಗಬೇಕು. ಕುಟುಂಬದ ಒಳಗೆ ಆ ತಾಪ ಹಿರಿಯರ ತಾಪ ಎಂಬುದಕ್ಕೆ ಹೇಳುದುಂಟು. ಯಾಕೆ ಕುಟುಂಬದ ಮೇಲೆ ದೋಷ? ಯಾಕೆ 4 ತಲೆಗಳ ಮೇಲೆ ನಾನು ದೋಷವನ್ನು ಕೊಡ್ತೇನೆ ಅಂತ ದೇವರು ಅಳವಡಿಕೆ ಓದ್ತಾ ಇದ್ದೇವೆ. ಅದು ಯಾಕೆ ಬರ್ತದೆ? ಅದು ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಯಾರ್ಯಾರು ನನಗೆ ಸಂದೇಶ ಕೊಟ್ಟಾಗೆ ಅವ್ರು ಯಾರು ದೇವರ ವಾಕ್ಯ ಸರೆಂಡರ್ ಆಗದಿದ್ರೆ, ದೇವರ ವಾಕ್ಯಕ್ಕೆ ಹೆಚ್ಚು ವ್ಯಾಲ್ಯೂ ಕೊಡದಿದ್ರೆ, ಕ್ರೈಸ್ತ ನಿಂತುಕೊಂಡಿರ್ಬೋದು, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿರ್ಬೋದು, ನೀವು ಕ್ರೈಸ್ತ ಬಾಳ್ವಿಕೆಯನ್ನು ಮಾಡ್ತಿರ್ಬೋದು. ಅದು ಹೆಸರಿಗೊಂದು ಕ್ರೈಸ್ತನಾಗಿಯಾ? ಹೆಸರಿಗೊಂದು ಕ್ರೈಸ್ತ ಭಕ್ತನಾಗಿಯಾ? ಅದು ಪ್ರಿಯತರೇ, ಈ ಎಲ್ಲ ನೋಡುವಾಗ, ಇದೆಲ್ಲ ಗಮನಿಸುವಾಗ ರಿಯಲ್ ಆಗಿ ನಾನು ಗಮನಿಸಬೇಕು. ಒಂದು ಕ್ಲಿಯರ್ ಆಗಿ ಒಂದು ಪ್ಯೂರ್ ಆಗಿ ಒಂದು ಬಿಲೀವರ್ ಆಗಬೇಕು, ಒಂದು ವಿಶ್ವಾಸ ಭಕ್ತನಾಗಬೇಕು, ಒಂದು ವಿಶ್ವಾಸ ಕ್ರಿಸ್ತನ ಭಕ್ತನಾಗಬೇಕು, ವಾಕ್ಯದ ಭಕ್ತನಾಗಬೇಕು, ವಾಕ್ಯದ ಒಂದು ನಿಜವಾದಂಥ ಒಂದು ಸಾಕ್ಷ್ಯ ಭಕ್ತನಾಗಿ ಕಂಡು ಬರಬೇಕು. ಅದು ದೇವರ ವಾಕ್ಯದಲ್ಲಿ ಉಂಟು. ನನ್ನ ಸಮಯ ದಾಟಿ ಹೋಗ್ತಾ ಇದೆ. ನನ್ನ ಸಮಯ ದಾಟಿ ಹೋಗ್ಲಿಕ್ಕೆ ಇರುವುದರಿಂದ ಇದೇ ಸಂದೇಶವನ್ನು ನಾನು ದೇವರ ಚಿತ್ತವಾದರೆ ಮುಂದಿನ ಶನಿವಾರಕ್ಕೆ ನಾನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ನೀವು ಪ್ರಾರ್ಥಿಸಿ, ಸೇವೆಗಾಗಿ ಪ್ರಾರ್ಥನೆ ಮಾಡಿ
ಮತ್ತು ಪ್ರತಿ ಶನಿವಾರ ಇಲ್ಲಿ ಮೂಡಿ ಬರುವಂಥ ಈ ಬಿಗ್ ಜೆಯಲ್ಲಿ ಬೆಳಿಗ್ಗೆ 6:30 ಪ್ರತಿ ಶನಿವಾರ 6:30 7 ಗಂಟೆವರೆಗೆ ಬರಲಿಕ್ಕೆ ಇರುವುದರಿಂದ ನಮ್ಮ ಪರಿಚಯದವರಿಗೆ, ನಿಮ್ಮ ಗುರುತದವರಿಗೆ ಪರಿಚಯ ಮಾಡಿಕೊಡ್ರಿ. ಮತ್ತು ಸೇವೆಗಾಗಿ ಬಲವಾಗಿ ಪ್ರಾರ್ಥಿಸಿ, ಮತ್ತು ದೇವರಿಗೆ ಸೇವೆಗಾಗಿ ನಿಮ್ಮ ಆತ್ಮದಲ್ಲಿ ಪ್ರೇರೇಪಣೆ ಆದರೆ ನೀವು ಸಪೋರ್ಟ್ ಮಾಡ್ಬೋದು. ದೇವರು ಖಂಡಿತವಾಗಿ ನಿಮ್ಮನ್ನು ಆಶೀರ್ವದಿಸಲ್ಪಡುವನಾಗಿದ್ದಾನೆ. ಬನ್ನಿ, ನಾನು ನಿಮಗೋಸ್ಕರ ಬಗ್ಗೆ ಪ್ರೇಯರ್ ಮಾಡ್ತಾನೆ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನಿನಗೆ ಸ್ತೋತ್ರ ಮಾಡ್ತೇವೆ. ವಿಶೇಷವಾಗಿ ನಿನ್ನ ಮಕ್ಕಳನ್ನು ನಾನು ಈಗ ನೆನಪು ಮಾಡಿಕೊಳ್ತೇನೆ. ಚಿಕ್ಕವರನ್ನು ದೊಡ್ಡ ನೆನಪು ಮಾಡಿಕೊಳ್ತೇನೆ. ಪ್ರತಿಯೊಬ್ಬೊಬ್ಬರನ್ನು ದೇವರೇ ಆಶೀರ್ವದಿಸು. ವಿಶೇಷವಾಗಿ ನಾವು ಪ್ರೇಯರ್ ಮಾಡ್ತೇವೆ. ಓ ಕರ್ತನೆ, ಫೆಬ್ರವರಿ ಮಾರ್ಚ್ ತಿಂಗಳು, ಕರ್ತನೆ ಏಪ್ರಿಲ್ ತಿಂಗಳು ಮಕ್ಕಳಿಗೆ ಪರೀಕ್ಷೆ, ಪಬ್ಲಿಕ್ ಪರೀಕ್ಷೆ, ದೊಡ್ಡ ಪರೀಕ್ಷೆ, ವರ್ಷದ ಪರೀಕ್ಷೆ, ಎಲ್ಲರನ್ನು ಆಶೀರ್ವಾದ ಮಾಡು ಕರ್ತನೆ. ಮಕ್ಕಳಿಗೆ ಬೇಕಾದಂಥ ಪರಲೋಕದ ಜ್ಞಾನ, ಬುದ್ಧಿ, ವಿವೇಕವನ್ನು ಕೊಟ್ಟು, ಎಲ್ಲ ಆರೋಗ್ಯವನ್ನು ಕೊಟ್ಟು ಕರ್ತನೆ, ನಿನ್ನ ಮಕ್ಕಳ ವಿದ್ಯಾಭ್ಯಾಸವನ್ನು ಆಶೀರ್ವದಿಸು ಕರ್ತನೆ. ಯಾರಿಗೆ ತೊಂದರೆ ಆಗಬಾರ್ದು. ಮಕ್ಕಳಿಗೆ ಮಾತ್ರ ಬಲ, ಮಕ್ಕಳ ತಂದೆ ತಾಯಿಗಳನ್ನು ಕೂಡ ಆಶೀರ್ವದಿಸು ಕರ್ತನೆ. ಪ್ರಾರ್ಥನೆ ಮಾಡ್ತೇವೆ. ಮತ್ತು ಯಾರ್ಯಾರು ಕಷ್ಟದಲ್ಲಿದ್ದರು, ಯಾರ್ಯಾರು ನೋವಿನಲ್ಲಿದ್ದರು, ಯಾರ್ಯಾರು ದುಃಖದಲ್ಲಿದ್ದರು, ಯಾರ್ಯಾರು ಯಾವ ಸಮಸ್ಯೆಯಲ್ಲಿದ್ದರು, ಏತು ಕರ್ತನ ಹೆಸರಿನಲ್ಲಿ ನಿನ್ನ ಬಿಡುಗಡೆ ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ. ಕರ್ತನಲ್ಲಿ ಯಾರಾದರೂ ಬಂಧನಲ್ಲಿ ಕಟ್ಟಿ ಹಾಕಲ್ಪಟ್ಟಿರೋದಾಗಿದ್ದರೆ ಅದನ್ನು ಕೂಡ ಯೇಸುವಿನ ಹೆಸರಿನಲ್ಲಿ ನಾವು ಬಿಡುಗಡೆ ಮಾಡ್ತೇವೆ. ಕರ್ತನ ಅದು ಮಾತ್ರ ಯಾರು ಸಾಲದ ಬಾಧೆಯಲ್ಲಿ ಇರುವುದಾಗಿದ್ದರೆ ಅಂಥವನ್ನು ಕೂಡ ನಾವು ಯೇಸುವಿನ ಹೆಸರಿನಲ್ಲಿ ಬಿಡುಗಡೆ ಮಾಡ್ತೇವೆ ಕರ್ತನೆ. ಇಲ್ಲಿ ಯಾರು ಕೆಲಸದಲ್ಲಿ ಸಮಸ್ಯೆ ಇರುವುದಾಗಿದ್ದರೆ, ಕೆಲಸ ಕಳ್ಕೊಂಡೆ, ನನಗೆ ಕೆಲಸ ಇಲ್ಲ, ಆಫೀಸಿಂದ ತೆಗೆದುಹಾಕಿದರು ಎಂಬುದಾಗಿ ಹೇಳ್ತಿರುವಂಥ ಮಕ್ಕಳಿಗೆ ಕರ್ತನೆ ಕೆಲಸದಲ್ಲಿ ಬಿಡುಗಡೆ ಮಾಡು ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಬಿಡುಗಡೆ ಮಾಡು ಸ್ವಾಮಿ. ಒಂದು ವೇಳೆಯಲ್ಲಿ ಯಾರಾದರೂ ಕರ್ತನೆ, ನನಗೆ ಜೀವನ ಬೇಡ, ಲೋಕ ಬಿಟ್ಟು ಹೋಗುತ್ತಾನೆ, ನಾನು ಸುಸೈಡ್ ಮಾಡಿಕೊಳ್ತೇನೆ, ಆತ್ಮಹತ್ಯೆ ಮಾಡಿಕೊಳ್ತೇನೆ, ಮನೆ ಬಿಟ್ಟು ಹೋಗುತ್ತೇನೆ ಎಂಬಂತ ಯಾರಾದರೂ ಹೇಳ್ತಿರೋದಾಗಿದ್ರೆ ಅವರಿಗೆ ಕೂಡ ಯೇಸುವಿನ ಹೆಸರಲ್ಲಿ ಬಿಡುಗಡೆ ಮಾಡ್ತಾನೆ ಕರ್ತನೆ. ಕರ್ತನಾದ ಯೇಸುವೆ, ನೀನು ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟದಕ್ಕಾಗಿ, ಸಮಾಧಾನ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಎಲ್ಲ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್.